ಈ ಭಾಗದಲ್ಲಿ ಇವರ ಶೌಚಾಲಯಗಳು ಎಲ್ಲ ಇತ್ತು. ಶೌಚಾಲಯನ ಅಡಿಗೆ ಮನೆನೇ ಇದೆ? ಇಲ್ಲ, ಶೌಚಾಲಯ ಅಲ್ವಾ? ಇಲ್ಲಿ ನೋಡ್ಬೋದು ಶೌಚಾಲಯ ರೀತಿಯಲ್ಲಿ ಇದೆ. ಇದೆಲ್ಲ ನಮಗೆ ASI ಅವ್ರು ಕೊಡಬೇಕಾದಂಥ ಮಾಹಿತಿ. ಇಲ್ಲೆಲ್ಲ ಬೋರ್ಡ್ಗಳು ಹಾಕಬೇಕು, ಒಂದೊಂದು ಕೋಣೆಗಳು, ಒಂದೊಂದು ಕೊಠಡಿಗಳು ಯಾವ ರೀತಿ ಇತ್ತು, ವಾಸ್ತು ಪ್ರಕಾರವಾಗಿ ವಾಯು ದಿಕ್ಕಿನಲ್ಲಿದೆ. ಹೌದು, ಯಾವ ಕೋಣೆ ಯಾವ ಕೊಠಡಿ ಏನಕ್ಕೆ ಉಪಯೋಗ ಆಗ್ತಿತ್ತು ಅನ್ನೋದೆಲ್ಲ. ಮತ್ತು ಇಲ್ಲಿ ನೋಡುವುದು ಪೈಪ್ಗಳು ಕೂಡ ನಮ್ಗೆ ಇಲ್ಲಿ ಕಾಣುತ್ತೆ. ಆಗಿನ ಒಂದು ಪೈಪ್ ಯಾವ ರೀತಿ ಮಾಡಿ ಉಪಯೋಗಿಸ್ತಾ ಇದ್ರು ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಇದೆಲ್ಲ ನೋಡಿ ಕಲಿಬೇಕಾದಂಥ ಸ್ಥಳಗಳು. ಪೈಪ್ ಲೈನು ಮತ್ತು ಡ್ರೈನೇಜು, ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮು ಎಲ್ಲ ಇಲ್ಲಿ ನಮ್ಗೆ ಕಂಡು ಬರುತ್ತೆ. ಮೋಸ್ಟ್ಲಿ ಇದು ಮೇಲಿಂದ ನೀರು ಅಲ್ಲೂ ನೋಡೋದು ಪೈಪ್ ಥರ ಅಲ್ಲೂ ಇದೆ. ಸೊ ಮೇಲಿಂದ ನೀರು ಬಂದು ಅಲ್ಲಿ ಕನೆಕ್ಟ್ ಆಗಿ ಕೆಳಗೆ ಹೋಗೋ ರೀತಿ ಕೂಡ ಇಲ್ಲಿ ಇದ್ದಿರ್ಬೋದು. ಬ್ರಿಟಿಷರು ಸಂಪೂರ್ಣವಾಗಿ ನಾಶ ಮಾಡಿದಂತ ಶ್ರೀರಂಗಪಟ್ಟಣ ಕೋಟೆ ಒಳಭಾಗದಲ್ಲಿ ಇರುವಂತ ಟಿಪ್ಪು ಸುಲ್ತಾನ್ ಅರಮನೆಗೆ ನಾವು ಬಂದಿರೋದು. ಟಿಪ್ಪು ಅರಮನೆಯನ್ನ 4ನೇ ಮೈಸೂರು ಇದ್ದ ತಕ್ಷಣ ನೆಲಸಮ ಮಾಡಕ್ ಬಿಡ್ತಾರೆ. ಅಂದ್ರೆ ಇದನ್ನೆಲ್ಲ ಡೆಮಾಲಿಷ್ ಮಾಡ್ತಾರೆ. ಇಲ್ಲಿ ಅತ್ಯಮೂಲ್ಯವಾದಂತ ಗ್ರಂಥಗಳಿರ್ತವೆ, ಬಹಳಷ್ಟು ಹಿಸ್ಟರಿಗೆ ಸಂಬಂಧಪಟ್ಟಂತ ಬುಕ್ಸ್ಗಳು, ಅರಮನೆ ಎಲ್ಲವೂ ನೆಲಸಮ ಮಾಡ್ಬಿಡ್ತಾರೆ. ಇದು ಏನಕ್ಕೆ ಅರಮನೆ ಮಧ್ಯದಲ್ಲೇನೆ ಒಂದು ಹಳ್ಳ ಮುಚ್ಚಿಬಿಟ್ಟಿದ್ದಾರೆ. ಇದು ಮುಚ್ಚಿಬಿಟ್ಟಿದ್ದಾರೆ. ಇದು ವಾಟರ್ ಫೆಸಿಲಿಟಿನೇ, ಅಂಡರ್ಗ್ರೌಂಡ್ ವಾಟರ್. ಹೌದು. ಅಂದ್ರೆ ವಿಜಯನಗರದವರು ಕೋಟೆ ಕಟ್ಟಬೇಕಾದ್ರೆ ನೀರಿನ ಪ್ಯಾಸೇಜ್ ಅವಾಗ ಮಾಡಿದ್ರು. ಹೌದು. ಆಮೇಲೆ ಇದು ಅಷ್ಟು ಒಂದು ದೊಡ್ಡ ಹಾಲ್ ಇದ್ದಿರುತ್ತಲ್ಲ ಸರ್. ಇದೆಲ್ಲ ಮೇಲ್ಗಡೆ ಕೂತ್ಕೊಳ್ಳೋದಕ್ಕೆ ಮೇಲ್ಗಡೆನೂ ಒಂದು ಇದಿತ್ತು. ಅಂದ್ರೆ 2 ಫ್ಲೋರ್ ಇದ್ದಿರುತ್ತಲ್ಲ, ಯಾಕಂದ್ರೆ ಸ್ಟೇರ್ ಕೇಸ್ ಎಲ್ಲ ನೋಡಿದ್ರೆ. ಸರ್, 2 ಫ್ಲೋರ್ ಕೆಳಗಡೆನೂ ಒಂದಿತ್ತು ಅಂತ ಕಾಣಿಸುತ್ತೆ. ನೆಲಮಾಳಿಗೆನೂ ಇದಿರ್ಬೋದು. ಈ ಜನಾನ ಅಂತ ಹೇಳ್ತಾರೆ ಇದಕ್ಕೆ. ಜನಾನ ಮಹಿಳೆಯರನ್ನ ಇಟ್ಟಿದಂತ ಜಾಗ. ಹಿಂಗೋಗನಾ? ಇದೆಲ್ಲ ರೂಮ್ಸ್ ಇರುತ್ತಲ್ಲ? ಹ್ಞೂ ಸರ್, ರೂಮ್ಸ್ ನೋಡ್ಬೋದು ಗೋಡೆಗಳು. ಹೌದು, ಇಷ್ಟೊಂದು ರೂಮ್ಸ್ ಇದ್ದಂತ ಒಂದು ಅರಮನೆ. ಈಗ ನೋಡೋಕ್ಕೆ ಏನೂ ಇಲ್ಲ, ಪಾಳು ಬಿದ್ದಂಥ ಒಂದು ಜಾಗ ಥರ ಆಗ್ಬಿಟ್ಟಿದೆ. ಟಿಪ್ಪು ಸುಲ್ತಾನ್ ಕಾಲಘಟ್ಟದಲ್ಲಿ ಕಟ್ಟಿದ, ಅದಕ್ಕೆ ಮುಂಚೆ ಕಟ್ಟಿರೋದು ಇದು. ಅದಕ್ಕೂ ಮುಂಚೆ ಇಲ್ಲಿ ಅಲಮೇಲಮ್ಮ ಮತ್ತೆ ಶ್ರೀರಂಗರಾಯರು ವಾಸ ಇದ್ರು ಈ ಜಾಗದಲ್ಲಿ. ಸಾಮಂತ ಅರಸರಾಗಿದ್ರು, ಅವರು ಶ್ರೀರಂಗಪಟ್ಟಣ ಎಲ್ಲ ನೋಡ್ಕೊತಾ ಇದ್ದ. ಯಾರು? ಶ್ರೀರಂಗರಾಯರು. ಅವಾಗಲೇ ಕಟ್ಟಿದಂಥ ಅರಮನೆ ಇದು. ಅದಕ್ಕೂ ಮುಂಚೆನೇ ಇದ್ದದ್ದು. ಆಮೇಲೆ ಕೆಲವೊಂದೆಲ್ಲ ಆಲ್ಟರ್ನೇಷನ್ ಆಗಿದೆ.